ನಾನು ಹೆಂಗೆ ಭಾಷಣ ಮಾಡ್ಬೇಕಾದ್ರೆ ಒಂದು ಸಣ್ಣ ಕತೆ ಹೇಳಿದೆ. ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತದೆ. ಅಕ್ಬರು ಬೀರ್ಬಲ್ಗೆ ಒಂದು ಸಂಭಾಷಣೆ ಸಂದರ್ಭದಲ್ಲಿ ಅವನಿಗೆ ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದ್ರೆ ಈ ಕೈದು ವಿಚಾರದಲ್ಲಿ ಏನ್ ಹೇಳ್ತಾರೆ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಈ ಬೀರ್ಬಲ್ಲು ಅಕ್ಬರು ಬೀರ್ಬಲ್ಗೆ ಇದು ಎಲ್ಲರಿಗೂ ಕೇಳ್ತಾರೆ. ಸೊ ಅವನು ಎಲ್ಲರಿಗೂ ಏನ್ ಹೇಳ್ತಾರೆ, ಮಂತ್ರಿಗಳಿಗೆ ಎಲ್ಲರಿಗೂ ಏನ್ ಬರೀ ಡಿ ಕೆ ಶಿವಕುಮಾರ್ SM ಕೃಷ್ಣನ್ಗೆ ಜಗಳ ಮಾಡೋದು, ಏನ್ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ನ ಕರೀತಾರಲ್ಲ ಅಂತೇಳಿ ಕೆಲವೆಲ್ಲ ಮಂತ್ರಿಗಳೆಲ್ಲ ಆಗದೆ ಹೋದವರೆಲ್ಲ ಕೇಳ್ತಿದ್ರು. ಅವ್ರು ಏನೇನೋ ಉತ್ತರ ಹೆಂಗೋ ತಳ್ತಾ ಇದ್ರು. ಸೊ ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ನೋಡಿ ಸ್ವಾಮಿ, ನಾವೊಂದು ಅಕ್ಬರ್ದು ಬೀರ್ಬಲ್ದು ಒಂದು ಸಂಭಾಷಣೆ ಇದೆ. ಅಕ್ಬರು ಎಲ್ಲ ಮಂತ್ರಿಗಳಿಗೆ ಕೇಳ್ತಾನೆ, ನೋಡಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಉತ್ತರ ಕೊಡ್ಬೇಕು ಅಂತ. ಆಯ್ತು ಸ್ವಾಮಿ ಅಂತ ಎಲ್ಲ ಮಂತ್ರಿಗಳೆಲ್ಲ ಕೂತಿರ್ತಾರೆ. ಹೇಳ್ರಯ್ಯ ಅಂತಾರೆ. ಏನ್ ಕೇಳಿದ ತಕ್ಷಣ, ನೋಡಿ ಒಂದು ಪ್ರಶ್ನೆ ಹೇಳ್ತೀನಿ, ಉತ್ತರ ಕೊಡಿ. ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ತಾರೆ. ಯಾರು? ಅಕ್ಬರು ಎಲ್ಲ ಮಂತ್ರಿಗಳಿಗೆ. ಒಬ್ಬ ಹೇಳ್ತಾನೆ, ಏನೇನೋ ಉತ್ತರ ಹೇಳ್ತಾನೆ, ಅದಕ್ಕೆ ಕೇಳುದಿಲ್ಲ. ಬೀರ್ಬಲ್ಗೆ ಕೇಳ್ತಾನೆ, ನೀನ್ ಹೇಳಿ ಅಂತ. ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಈ ಕೈಯಲ್ಲೆಲ್ಲ ಕೂದಲು ಉದುರೋಗ್ಬಿಟ್ಟಿದೆ. ಸರಿ, ನಾನು ಮಹಾದಾನಿಗಳೇ, ನಾನು ನೀವೆಲ್ಲ ಈಸ್ಕೊಂಡು ಮಾಡ್ಕೊಂಡಲ್ಲ, ನನ್ನ ಕೈಯಲ್ಲಿ ಹೋಗಿದೆ, ನಿಮ್ ಕೈಯಲ್ಲಿ ಯಾಕೆ ಇರೋದು? ನಾವು ಈಸ್ಕೊಂಡು ನಮ್ ಕೈ ಉದುರೋಯ್ತು. ಸರಿ, ನಾನ್ ದಾನ ಕೊಟ್ಟೆ, ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು. ನೀನ್ ದಾನ ಈಸ್ಕೊಂಡೆ, ನಿನ್ ಕೈ ಉದುರೋಯ್ತು. ಸಭಿಕರ ಕೈಲಿ ಯಾಕೆ ಕೂದಲಿಲ್ಲ? ಅವ್ರು ನಂಗೆ ಸಿಕ್ಲಿಲ್ವಲ್ಲ ಅಂತ ಹೊಸಿಕೊಂಡು ಅಂದ್ರೆ ಅಸೂಯೆ. ಹೆಂಗೆ? ನಿಮ್ಗೆ ಬಹಳ ಹುಷಾರಾಗಿರಿ. ಅಸೂಯೆ, ಶ್ರಮ ಯಾರು ಪಡುದಿಲ್ಲ. ಅಯ್ಯೋ ಇವ್ನ ಹಿಂಗ್ ಬೆಳೆದ್ಬಿಟ್ಟಲ್ಲ, ಜಯರಾಮ ಹಿಂಗ್ ಬೆಳೆದ್ಬಿಟ್ಟಲ್ಲ, ಇವ್ರು ಹಿಂಗ್ ಬೆಳೆದ್ಬಿಟ್ಟಲ್ಲ ಅಂತ ಅಯ್ಯೋ ಹೊಸಿಕೊಂಡು ನಿಮ್ಮಲ್ಲಿರೋರೇನೆ ಏನ್ ನಿಮ್ ಫ್ರೆಂಡ್ಸು, ನಿಮ್ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನವರು ಬರೀ ಫೋನ್ ಬೇರೆ ಬಂದ್ಬಿಟ್ಟಿದೆ. ಆ ಫೋನಲ್ಲಿ ಮಾತಾಡ್ಕೊಂಡು ಗಂಟೆ ಚರ್ಚೆ ಮಾಡ್ಕೊಂಡು ಹೊಸಿಕೊಂಡು ಕೂತಿರ್ತಾರೆ. ಸೊ ಹಂಗೆ ನೀವು ಸ್ವಲ್ಪ ಹುಷಾರಾಗಿರಿ ಬೇರೆಲ್ಲ. ಸೊ ಹಂಗೆ ನೀವೆಲ್ಲ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಶಸ್ಸು ಬಹಳ ಹುಷಾರು. ಅಸೆಂಬ್ಲಿ ಒಂದಿನ ಯಡಿಯೂರಪ್ಪನಿಗೆ ಹೇಳ್ದೆ ನಾನು, ಬಹಳ ದೊಡ್ಡದಾಗಿ ಹೇಳ್ದೆ, ನೋಡಪ್ಪ, ಯಶಸ್ಸು ಸುಮ್ಮನೆ ಅಲ್ಲ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ಈ ಎಲ್ಲ ಗುಣಗಳಲ್ಲೂ ಕೂಡ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಯಡಿಯೂರಪ್ಪನವ್ರಿಗೆ ಯಾವಾಗ ಅಸೆಂಬ್ಲಿಲಿ ನನಗೆ ಹೇಳಿದ ಮಾತು ಈಗ ನನಗೆ ನೆನಪು ಬರ್ತಾ ಇದೆ. ಹಂಗೆ ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏಟು, ನನ್ನ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡ, ಬಂಡೆ ಅಂದ್ರೇನು? ಬಂಡೆ ಸುಮ್ನೆ ಬಂದ್ಬಿಟ್ಟದ? ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಬಂಡೆ ಸುಮ್ಮನೆ ಈ ಅಲ್ಲೇನೋ ಮಾಡ್ತಾ ಇರಪ್ಪ, ಗಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರ ಪಾಪ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಿಣ ಏನು ಆಯ್ತದೆ, ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಬಲಿರ್ಬೋದು. ಹಂಗೆ ನಿಮ್ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಸೊ ಹಂಗೆ ಇವೆಲ್ಲ ಕೂಡ ಪ್ರತಿಯೊಂದು ವಸ್ತುರಲ್ಲೂ ಎಲ್ಲಾರು ಉಪಯೋಗ ಬರ್ತದೆ.